ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ಅನಂತ ನಮಸ್ಕಾರಗಳು. ಮಾರ್ಹಳಿ ಮಾಸದ 7ನೇ ಶುಭ ದಿನಕ್ಕೆ ಇಂದು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರುಗಳ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ 7ನೇ ಪಾಶುರಕ್ಕೆ ಸೇರಿದಂತೆ ಪೂರ್ವಾಚಾರ್ಯರುಗಳ ವ್ಯಾಖ್ಯಾನಕ್ಕನುಗುಣವಾಗಿ ಐತಿಹ್ಯಗಳನ್ನು ಹಂಚಿಕೊಂಡು ಅನುಭವಿಸಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಿಂದಿನ ಪಾಶುರದಲ್ಲಿ ತಿಳಿಸಿದಂತೆ ಗೋದಾದೇವಿಯು ತನ್ನ ಸಖಿ ಗೋಪಿಯರನ್ನು ಒಬ್ಬೊಬ್ಬರನ್ನಾಗಿ ಎಬ್ಬಿಸುತ್ತಾ ಬರುತ್ತಿದ್ದಾಳೆ. ಇಲ್ಲಿ ಅವಳು ಶ್ರೀಕೃಷ್ಣನ ಧ್ಯಾನದಲ್ಲೇ ತಲ್ಲೀನನಾಗಿ ಮಲಗಿರುವ ಸಖಿಯೊಬ್ಬಳನ್ನು ಎಬ್ಬಿಸುತ್ತಿದ್ದಾಳೆ. ಈ ಪಾಶುರದಲ್ಲಿ ಗೋದಾದೇವಿ ಮತ್ತು ಅವಳ ಸಖಿಯ ನಡುವೆ ನಡೆಯುವ ಮಾತುಕತೆ, ಭಗವಂತನ ಧ್ಯಾನದ ಫಲ, ಅದರಿಂದ ಲಭಿಸುವ ಜ್ಞಾನ ಸಂಪತ್ತು ಹಾಗೂ ಅದನ್ನು ಇತರರಿಗೆ ತಿಳಿಸಿ ಅವರನ್ನು ಉದ್ಧರಿಸಬೇಕೆಂಬ ಭಾವ ಎಲ್ಲವೂ ಸೂಚಿತವಾಗಿದೆ. ಇಲ್ಲಿ ಎಬ್ಬಿಸಲ್ಪಡುವವಳು ಭಾಗವತ ಯೂತಕ್ಕೆ ನಾಯಕಿ ಪ್ರಾಯಳಾದ ಗೋಪಿಕೆ. ಭಾಗವತರಿಂದಲೇ ಪರಮಾತ್ಮನ ಮಹಿಮೆಯು ಗೋಚರವಾಗುವುದು. ಈ ಭಾಗವತ ಶೇಷತ್ವ ಜ್ಞಾನವನ್ನು ಹೊಂದಿದವಳನ್ನೇ ನಾಯಕ ಪೆಣ್ಬಿಳ್ಳಾಯ್ ಎಂದು ಸಂಬೋಧಿಸುತ್ತಿದ್ದಾಳೆ ಗೋದೆ. ಈ ಭಗವತ್ ಶೇಷತ್ವ ಹಾಗೂ ಭಾಗವತ ಶೇಷತ್ವ ಜ್ಞಾನವನ್ನು ಹೊಂದಿದವರ ಮುಖದಲ್ಲಿ ಹೊಸ ತೇಜಸ್ಸು ಉಂಟಾಗುತ್ತದೆ. ಇದನ್ನು ನಾವು ಶ್ರೀರಾಮಾಯಣದ ಸುಂದರಕಾಂಡದಲ್ಲಿ ಕಾಣಬಹುದು. ಸೀತಾದೇವಿಯನ್ನು ದರ್ಶನ ಮಾಡುವ ಮುನ್ನ ತನ್ನನ್ನು ದೂತೋಹಂ ಅದಾಗಿ ರಾಮದೂತನೆಂದು ಹೇಳಿಕೊಂಡ ಆಂಜನೇಯ ಸೀತಾದೇವಿಯ ಕಟಾಕ್ಷವಾದೊಡನೆ ದಾಸೋಹಂ ಕೌಸಲೇಂದ್ರಸ್ಯ ಎಂದು ಹೇಳಿಕೊಳ್ಳುತ್ತಾನೆ. ಅಂತೆಯೇ ಗೋದಾದೇವಿಯು ಭಾಗವತರೊಡನೆ ಕೂಡಿದ್ದು ಪರಮಾತ್ಮನನ್ನು ಸ್ತುತಿಸುವುದೇ ಪರಮ ಪುರುಷಾರ್ಥವೆಂದು ತಿಳಿಸಿ ಅವನಲ್ಲಿ ತಲ್ಲೀನಳಾದ ನಾಯಕಿ ಗೋಪಬಾಲಿಕೆಯನ್ನು ಈ ಪಾಶುರದಲ್ಲಿ ಎಬ್ಬಿಸ ಹೊರಟಿದ್ದಾಳೆ. ಈ ಭಾಗವತ ಪ್ರಭಾವಕ್ಕೆ ಹೊಂದಿದಂತೆ ನಾವು ಪೂರ್ವಾಚಾರ್ಯರ ನುಡಿಮುತ್ತೊಂದನ್ನು ಕಾಣಬಹುದು. ಭಾಗವತ ಪ್ರಭಾವಕ್ಕೆ ಮೆರುಗು ನೀಡುವಂತೆ ಶ್ರೀರಂಗದಲ್ಲಿ ನಡೆದ ಒಂದು ವೃತ್ತಾಂತವನ್ನು ವ್ಯಾಖ್ಯಾತ ಇಲ್ಲಿ ಉದಾಹರಿಸಿ ತೋರಿಸುತ್ತಾರೆ. ಒಂದೊಮ್ಮೆ ಶ್ರೀರಂಗದ ಬೀದಿಯಲ್ಲಿ ನಂಜೀಯರ್ ತಮ್ಮ ಶಿಷ್ಯ ವೃಂದದೊಡನೆ ನಡೆದು ಬರುತ್ತಿರುವಾಗ ಅವರಿಗೆ ಎದುರಾಗಿ ಆಚಾರ್ಯ ಶ್ರೀ ರಾಮಾನುಜರ ಶಿಷ್ಯರಲ್ಲಿ ಒಬ್ಬರಾದ ಆಟ್ಕೊಂಡವೆಳ್ಳಿ ಜೀಯರ್ ಎನ್ನುವ ಪರಮ ಭಾಗವತೋತ್ತಮವರು ನಂಜೀಯರಿಗೆ ಎದುರಾಗುತ್ತಾರೆ. ಅವರನ್ನು ಕಂಡ ತಕ್ಷಣ ನಂಜೀಯರ್ ಅವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾರೆ. ಇದನ್ನು ಕಂಡ ಆಟ್ಕೊಂಡವೆಳ್ಳಿ ಜೀಯರ್, எம்பெருமான் இடத்தில் நான் ஈடுபாடு உள்ளவன் என்று நினைத்தன்றோ என்னை நீர் வணங்கினீர். உண்மையில் அந்த ஈடுபாடு நம்மிடம் மையாக இல்லைಯೇ ಎಂದು ಹೇಳುತ್ತಾರೆ. ಅದಾಗಿ ಭಗವಂತನಲ್ಲಿ ನಾನು ಹೆಚ್ಚು ಆಸಕ್ತಿ ಉಳ್ಳವನು ಎಂದು ನೆನೆಸಿಯಲ್ಲವೇ ತಾವು ನನಗೆ ಸಾಷ್ಟಾಂಗ ನಮಸ್ಕರಿಸಿದಿರಿ. ಆದರೆ ನಿಜದಲ್ಲಿ ನಮಗೆ ಆ ಆಸಕ್ತಿ ಪ್ರೀತಿ ಒಂದಿಷ್ಟೂ ಇಲ್ಲವೇ ಎನ್ನುತ್ತಾರೆ. ಇದನ್ನು ಕೇಳಿ ನಂಜೀಯರ್ ஆச்சரியச்சகிதராகி, எம்பெருமானார் திருவடிகளில் ஷீடராக இருக்கும் பேர் பெற்ற உம்மை போன்ற பாக்யவான்கள் உண்டோ? அப்படியிருக்க தேவரீர் இப்படி ಅರುಳಿச் செய்ய ಕಾರಣಂ ಎನ್ನ? ಆಚಾರ್ಯ ರಾಮಾನುಜರ ಶಿಷ್ಯರಲ್ಲಿ ಒಬ್ಬ ಶಿಷ್ಯಶ್ರೇಷ್ಠರಾದ ನಿಮ್ಮಂತಹ ಭಾಗ್ಯವಂತರು ಇನ್ನೊಬ್ಬರಿರಲು ಸಾಧ್ಯವೇ? ಹಾಗಿರುವಾಗ ನೀವು ಈ ರೀತಿ ಹೇಳಲು ಏನು ಕಾರಣ ಎಂದು ಕೇಳಿದರು. ಅದಕ್ಕೆ ಆಟ್ಕೊಂಡವೆಳ್ಳಿ ಜೀಯರ್ ಒಂದು ಅದ್ಭುತವಾದ ಉತ್ತರವನ್ನು ಕೊಡುತ್ತಾರೆ. எம்பெருமான் உடைய அடியார்களை கண்டால் நமக்கு என்றைக்கு உண்மையான மகிழ்ச்சி ஏற்படுகிறதோ அன்றுதான் எம்பெருமான் இடத்தில் உள்ள ஈடுபாடும் ಉನ್ಮಯಾನದಾಗ அமையும். ಭಗವಂತನ ಅಡಿಯಾಳುಗಳನ್ನು ಕಂಡಾಗ, ಅಂದರೆ ಭಾಗವತರನ್ನು ಕಂಡಾಗ ಎಂದು ನಮಗೆ ನಿಜವಾದ ಸಂತೋಷ ಉಂಟಾಗುವುದೋ ಅಂದೇ ಭಗವಂತನ ಕುರಿತು ಇರುವ ಆಸಕ್ತಿಯು ನಿಜವೆನಿಸಿಕೊಳ್ಳುವುದು ಎಂದರಂತೆ. ಅದಾಗಿ ಆಟ್ಕೊಂಡವೆಳ್ಳಿ ಜೀಯರನ್ನು ಕಂಡ ತಕ್ಷಣ ನಂಜೀಯರ್ ಒಂದು ಕ್ಷಣವೂ ತಡಮಾಡದೆ ಅವರ ಕಾಲಿಗೆರಗಿ ಸಾಷ್ಟಾಂಗ ನಮಸ್ಕರಿಸಿದರು. ಅವರ ಈ ಭಾವ ತನಗೂ ಬರಬೇಕಿತ್ತಲ್ಲವೇ? ಅವರು ನನ್ನನ್ನು ನಮಸ್ಕರಿಸುವ ಮುನ್ನವೇ ನಾನು ಅವರನ್ನು ನಮಸ್ಕರಿಸಬೇಕಿತ್ತಲ್ಲವೇ? ಆದರೆ ಆ ಭಾವ ನನಗೆ ಬರಲಿಲ್ಲವಲ್ಲ.
ಅಂದರೆ ನನಗೆ ಇನ್ನೂ ಭಗವಂತನಲ್ಲಿ ಪರಿಪೂರ್ಣವಾದ ಆಸಕ್ತಿ ಹುಟ್ಟಿಲ್ಲವೆಂದರ್ಥ ಎನ್ನುವ ದುಃಖಭಾವವನ್ನು ಮನಸ್ಸಿನಲ್ಲಿ ಹೊತ್ತು ಈ ಮಾತನ್ನು ಹೇಳಿರುವುದು ಕಂಡುಬರುತ್ತದೆ. ಅದಾಗಿ ಒಬ್ಬ ಭಗವದ್ಭಕ್ತ ಅಂದರೆ ಭಾಗವತನಿಗೆ ಇರಬೇಕಾದ ನಿಜ ಲಕ್ಷಣವೇನೆಂದರೆ ಅವನು ಮತ್ತೊಬ್ಬ ಭಾಗವತನನ್ನು ಕಂಡ ತತ್ಕ್ಷಣವೇ ಅವರ ಕಾಲಿಗೆರಗಿ ಸಾಷ್ಟಾಂಗ ನಮಸ್ಕರಿಸಬೇಕು ಎನ್ನುವುದು. ಹಾಗೆ ಮಾಡದಿದ್ದಲ್ಲಿ ಅವನು ಭಗವಂತನಲ್ಲಿ ನಿಜವಾದ ಆಸಕ್ತಿ ಪ್ರೀತಿ ಇರುವ ಭಾಗವತ ಗೋಷ್ಠಿಗೆ ಸೇರಲಾರ ಎಂದರ್ಥ. ಇಂತಹವನನ್ನು ಭಗವಂತನೂ ತನ್ನ ಭಕ್ತನೆಂದು ಸ್ವೀಕರಿಸಲಾರ ಎನ್ನುವುದೇ ಇದರ ಭಾವಾರ್ಥ. ಆಚಾರ್ಯ ಶ್ರೀ ರಾಮಾನುಜರ ಪರಮ ಶಿಷ್ಯರಲ್ಲಿ ಒಬ್ಬರೆನಿಸಿಕೊಂಡ ಆಟ್ಕೊಂಡವಿಲ್ಲಿ ಜೀಯರ್ ಉದ್ದೇಶಪೂರ್ವಕವಾಗಿ ನಂಜೀಯರ್ಗೆ ನಮಸ್ಕರಿಸದೇ ಇರಲಿಲ್ಲ. ಆದರೂ ಅವರು ತಾನು ಹಾಗೆ ಮಾಡಲಿಲ್ಲವಲ್ಲ ಎನ್ನುವ ಕೊರಗಿನೊಂದಿಗೆ ತಮ್ಮ ಮನಸ್ಸಿನ ಭಾವವನ್ನು ಪ್ರಕಟಪಡಿಸಿದರು. ಈ ರೀತಿಯಾದ ನೈಚ್ಯ ಭಾವದೊಂದಿಗೆ ತಾನು ಆಚಾರ್ಯ ಶ್ರೀ ರಾಮಾನುಜರ ಪರಮ ಶಿಷ್ಯ, ನಾನು ಇವರನ್ನು ನಮಸ್ಕರಿಸಬೇಕಾದ ಅಗತ್ಯವೇನಿದೆ ಎಂದು ತನ್ನ ಅಹಂ ಅನ್ನು ತೋರದೆ ಅತಿ ವಿನಯವಾಗಿ ತಮ್ಮ ಮನಸ್ಸಿನ ದುಃಖವನ್ನು ತೋಡಿಕೊಂಡರು. ಇದೆಲ್ಲವೇ ನಿಜ ಭಾಗವತರ ಲಕ್ಷಣ. ಇವರ ಈ ಭಾವ ನಮಗೂ ಮಾರ್ಗದರ್ಶನವಾಗಲಿ ಎಂದು ಆಚಾರ್ಯರನ್ನು ಪ್ರಾರ್ಥಿಸುತ್ತೇನೆ. ಕಥೆಯನ್ನು ಮುಂದುವರಿಸುತ್ತಾ ಆಟ್ಕೊಳ್ಳಿವಿಲ್ಲಿ ಜೀಯರ್ನಂತೆಯೇ ಪರಮ ಭಾಗವತೋತ್ತಮೆಯಾದ ಒಬ್ಬ ಗೋಪಿಕೆಯನ್ನು ಈ ಪಾಶುರದಲ್ಲಿ ಎಬ್ಬಿಸ ಹೊರಟಿದ್ದಾಳೆ ಗೋದೆ ತನ್ನ ಸಖಿಯರೊಳಗೂಡಿ. ಹೊರಗಿನಿಂದ ಗೋದಾದೇವಿ ಮತ್ತು ಒಳಗೆ ಮಲಗಿರುವ ಗೋಪಿಕೆಯ ನಡುವೆ ನಡೆಯುವ ಉಕ್ತಿ ಮತ್ತು ಪ್ರತ್ಯುಕ್ತಿಗಳು ಬಹಳ ಮನೋಹರವಾಗಿ ಹೀಗಿದೆ. ಗೋದಾದೇವಿ: ಬೆಳಗಾಯಿತು ಏಳು. ಗೋಪಿ: ಬೆಳಗಾದುದಕ್ಕೆ ಗುರುತೇನು? ಗೋದಾದೇವಿ: ಕೀಶು ಕೀಶೆಂಡ್ರೆಂಗುಂ ಆನೈ ಚಾತ್ತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟ್ಟಿಲೆಯೋ? ಭಾರದ್ವಾಜ ಪಕ್ಷಿಗಳ ಕೀಚ್ ಕೀಚ್ ಶಬ್ದದಿಂದ ಕೂಗುತ್ತಿರುವುದು ಕೇಳುತ್ತಿಲ್ಲವೇ? ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಪಕ್ಷಿಗಳಿಗೆ ಆಚಾರ್ಯ ಸ್ಥಾನ ನೀಡಿ ಗೌರವಿಸಲಾಗಿದೆ. ಶೇರ್ಪಾರ್ಗಳೇ ಪಕ್ಷಿಗಳಾಕಿ ಜ್ಞಾನ ಅನುಷ್ಠಾನಗಳೇ ಶಿರಗಾಕಿ, ಅಂದರೆ ಭಗವಂತನಲ್ಲಿ ನಮ್ಮನ್ನು ಸೇರಿಸುವವರನ್ನು ಹಕ್ಕಿಯನ್ನಾಗಿಸಿ ಜ್ಞಾನ ಅನುಷ್ಠಾನಗಳನ್ನು ಅವರ ರೆಕ್ಕೆಗಳನ್ನಾಗಿಸಿ ಎನ್ನುವುದು ಆಚಾರ್ಯ ಹೃದಯದ ಶ್ರೀಸೂಕ್ತಿ. ಅಂತೆಯೇ ಜ್ಞಾನ ಅನುಷ್ಠಾನಮಿವೈ ನಂಡ್ರಾಗ ಒಡಿಯನಾನ ಗುರುವೈ ಅಡೆಂದಕ್ಕಾಲ್ ಎಂದು ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳು ತಮ್ಮ ಉಪದೇಶ ರತ್ನಮಾಲೆಯಲ್ಲಿ ಹೇಳಿರುವಂತೆ ಜ್ಞಾನ ಅನುಷ್ಠಾನಗಳನ್ನು ಪರಿಪೂರ್ಣವಾಗಿ ಹೊಂದಿರುವವರೇ ನಿಜವಾದ ಅರ್ಥದಲ್ಲಿ ಗುರುಗಳನ್ನೆನಿಸಿಕೊಳ್ಳುತ್ತಾರೆ. ಅಂತಹ ಗುರುಗಳಿಗೆ ಶಿಷ್ಯರಾಗುವ ಭಾಗ್ಯ ದೊರೆಯುವುದು ಅತಿ ವಿರಳ. ಅದೇ ರೀತಿ ಗುರುಗಳು ತೋರಿಸಿದ ಸನ್ಮಾರ್ಗದಲ್ಲಿ ನಡೆದು ತಮ್ಮ ಜೀವನವನ್ನು ರೂಪಿಸಿಕೊಂಡವರೇ ನಿಜ ಅರ್ಥದಲ್ಲಿ ಶಿಷ್ಯರೆನಿಸಿಕೊಳ್ಳುತ್ತಾರೆ. ಇಂತಹ ಶಿಷ್ಯರು ದೊರೆಯುವುದು ಸಹ ಅತಿ ವಿರಳ. ಅಂತಹ ಒಂದು ಆಚಾರ್ಯ ಶಿಷ್ಯರ ಕುರಿತಾಗಿ ಪೂರ್ವಾಚಾರ್ಯರ ನುಡಿಮುತ್ತೊಂದನ್ನು ನಾವೀಗ ನೋಡೋಣ ಬನ್ನಿ. ಒಂದೊಮ್ಮೆ ಪರಾಶರ ಭಟ್ಟರು ತಮ್ಮ ಶಿಷ್ಯ ವೃಂದದೊಡನೆ ತಿರುನಾರಾಯಣಪುರ ಎಂದೇ ಪ್ರಸಿದ್ಧವಾದ ಮೇಲುಕೋಟೆಯ ಬಳಿ ಶ್ರೀದೇವಿ ಮಂಗಲ ಎನ್ನುವ ಒಂದು ಊರಿಗೆ ವಾನವತರಯನ್ ಎನ್ನುವ ಶ್ರೀವೈಷ್ಣವರೊಬ್ಬರನ್ನು ಕಾಣಲು ಹೋಗಿದ್ದರು. ಆ ಸಮಯದಲ್ಲಿ ಅಲ್ಲಿದ್ದ ನಂಜೀಯರ್ ಶಿಷ್ಯರುಗಳ ಬಳಿ ತಾವು ನಂಜೀಯರ್ಗೆ ಆಚಾರ್ಯರು ಎಂಬುದನ್ನು ಮರೆಮಾಚಿ ಒಬ್ಬ ಸಾಮಾನ್ಯ ಶ್ರೀವೈಷ್ಣವನಂತೆ ತಮ್ಮನ್ನು ಪರಿಚಯಿಸಿಕೊಂಡರು. ಹಾಗಿದ್ದೂ ಇವರನ್ನು ಸಾಮಾನ್ಯವಾಗಿ ಪರಿಗಣಿಸದೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಉಪಚಾರದಲ್ಲಿ ಒಂದಿಷ್ಟೂ ಕೊರತೆ ಇಲ್ಲದಂತೆ ಉಪಚರಿಸಿದ್ದನ್ನು ಕಂಡ ಪರಾಶರ ಭಟ್ಟರು ಅತ್ಯಂತ ಆನಂದಪೂರಿತರಾಗಿ ತಮ್ಮ ಶಿಷ್ಯವೃಂದವನ್ನು ಕುರಿತು, நம்மை இன்னார் என்று தெரிந்து கொள்ளாமலே இவர்கள் இப்படி அன்புடன் உபச்சரிக்கிறார்களாதனில் இந்த மதிப்பும் மரியாதையும் நம்முடைய சீடரான நஞ்சீயரிடம் இவர்களுக்குள்ள மதிப்பும் மரியாதையும் இவர்களை நம்மளவும் வரச் செய்துள்ளது. ನಾವು ಯಾರು ಎಂದು ಅರಿಯದೆ ಅದಾಗಿ ತಮ್ಮ ಆಚಾರ್ಯ ನಂಜೀಯರ ಆಚಾರ್ಯರು ಇವರು ಎಂದು ನಮ್ಮನ್ನು ನಾವು ಪರಿಚಯಿಸಿಕೊಳ್ಳದಿದ್ದರೂ ಇವರು ನಮ್ಮನ್ನು ಇಷ್ಟು ಪ್ರೀತಿಯಿಂದ ಉಪಚರಿಸಿದ್ದರೆಂದರೆ ಅದು ನಮ್ಮ ಶಿಷ್ಯರಾದ ನಂಜೀಯರ ಕುರಿತಾಗಿ ಇವರಿಗಿರುವ ಗೌರವ ಅಭಿಮಾನವನ್ನು ಎತ್ತಿ ತೋರಿಸುತ್ತದೆ ಎಂದು ತಮ್ಮ ಪ್ರೀತಿಯ ಶಿಷ್ಯರಾದ ನಂಜೀಯರವರ ಶಿಷ್ಯವೃಂದವನ್ನು ಪರಾಶರ ಭಟ್ಟರು ಕೊಂಡಾಡಿದರು ಎನ್ನುವುದನ್ನು ನಾವು ನಾಲಾಯರಪಡಿ ವ್ಯಾಖ್ಯಾನದಲ್ಲಿ ಕಾಣಬಹುದು. ತಮ್ಮ ಆಚಾರ್ಯರಾದ ನಂಜೀಯರ್ ಕುರಿತಾಗಿ ಮರ್ಯಾದೆ, ಗೌರವ, ಅಭಿಮಾನ, ಭಕ್ತಿ ಹೊಂದಿರುವ ಅವರು ತೋರಿಸಿಕೊಟ್ಟ ಸನ್ಮಾರ್ಗದಲ್ಲೇ ನಡೆಯುವ ಅವರ ಶಿಷ್ಯಗಣ ಆಚಾರ್ಯ ಪ್ರೇಮಕ್ಕೆ ಪ್ರತೀಕವಾದರೆ, ತನ್ನ ಶಿಷ್ಯ ನಂಜೀಯರ್ ಕುರಿತಾಗಿ ಅಭಿಮಾನವನ್ನು ಪ್ರೀತಿಯನ್ನು ಹೊಂದಿರುವ ಪರಾಶರ ಭಟ್ಟರು ಶಿಷ್ಯ ಪ್ರೇಮಕ್ಕೆ ಪ್ರತೀಕವಾಗಿ ನಿಲ್ಲುತ್ತಾರೆ.
ನಿಜ ಅರ್ಥದಲ್ಲಿ ಆಚಾರ್ಯ ಶಿಷ್ಯ ಪ್ರೇಮ ಎಂದರೆ ಹೇಗಿರಬೇಕು ಎಂಬುದನ್ನು ಇವರಿಂದ ತಿಳಿದುಕೊಂಡಂತಾಯಿತು ಅಲ್ಲವೇ? ಇಂತಹ ಆಚಾರ್ಯ ಶಿಷ್ಯ ಪರಂಪರೆಯನ್ನು ಹೊಂದಿದ ನಮ್ಮ ಪೂರ್ವಾಚಾರ್ಯರುಗಳ ಪಾದಾರವಿಂದಗಳಿಗೆ ನನ್ನ ಅನಂತ ವಂದನೆಗಳು. ಅಜ್ಞಾನವೆನ್ನುವ ತಾಮಸ ನಿದ್ದೆಯಿಂದ ನಮ್ಮನ್ನು ಎಬ್ಬಿಸಿ ಭಗವಂತನ ಬಳಿ ನಮ್ಮನ್ನು ಸೇರಿಸಲು ಅನುಕೂಲ ಮಾಡಿಕೊಡುವ ಆಚಾರ್ಯರುಗಳಂತೆಯೇ ಇವುಗಳು ನಮ್ಮ ತಾಮಸ ನಿದ್ದೆಯನ್ನು ಹೋಗಲಾಡಿಸಿ ಭಗವಂತನನ್ನು ಸೇವಿಸುವ ಸಮಯದ ಜಾಗೃತಿಯನ್ನು ಮೂಡಿಸಲು ಹೊಸಗ ಅತಿ ಮುಂಜಾನೆಯೇ ಎದ್ದು ಚಿಲಿಪಿಲ್ಲಿ ಕಲರವ ಮಾಡಿ ಹಾಡಿ ನಮ್ಮನ್ನು ಎಬ್ಬಿಸುತ್ತವೆ. ಹಾಗಾಗಿಯೇ ಆಂಡಾಳ್ ಕೀಶು ಕೀಶೆಂಡ್ರೆಂಗುಂ ಆನೈ ಚಾತ್ತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟಿಲೆಯೋ ಎನ್ನುತ್ತಿದ್ದಾಳೆ. ಈ ಸಾಲಿಗೆ ಹೊಂದುವಂತೆ ಒಂದು ಐತಿಹ್ಯವನ್ನು ನಾವಿಲ್ಲಿ ಕಾಣಬಹುದು. ಹೇಗೆ ಒಳಗೆ ಮಲಗಿರುವ ಗೋಪಿಯನ್ನು ಎಬ್ಬಿಸಲು ಸಗ ಕೀಶು ಕೀಶು ಎಂದು ಭಾರದ್ವಾಜ ಪಕ್ಷಿಗಳು ಶಬ್ದ ಮಾಡುತ್ತಿವೆ ಎಂದು ಆಂಡಾಳ್ ಬೆಳಗಾಗಿದ್ದಕ್ಕೆ ಗುರುತಾಗಿ ಹೇಳಿದಳೋ, ಅದೇ ರೀತಿ ಹಕ್ಕಿಗಳ ಕಲರವವನ್ನು ಬೆಳಗಾಯಿತು ಎಂದು ಸೂಚಿಸುವ ಸಲುವಾಗಿ ಗುರುತಾಗಿ ಹೇಳಿದ ಇನ್ನೊಂದು ವೃತ್ತಾಂತವನ್ನು ಆಯಿತ್ತಾನ್ ಎನ್ನುವ ಶ್ರೀವೈಷ್ಣವರೊಬ್ಬರು ಹೋಲಿಸಿ ಹೇಳಿದ ಶ್ರೀನುಡಿಮುತ್ತೊಂದನ್ನು ಈರಾಯರ ಪಡಿಯಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು. ದಶರಥನು ಕೈಕೇಯಿಗೆ ಕೊಟ್ಟ ವಚನದಂತೆ ವನವಾಸಕ್ಕೆ ಹೊರಟ ಶ್ರೀರಾಮನು ಯಮುನಾ ನದಿಯನ್ನು ದಾಟಿ ಅಲ್ಲಿದ್ದ ಯಮುನಾವನದಲ್ಲಿ ಒಂದು ರಾತ್ರಿ ಉಳಿದುಕೊಳ್ಳುತ್ತಾನೆ. ಮರುದಿನ ಮುಂಜಾನೆ ಲಕ್ಷ್ಮಣನಿಗೂ ಮುಂಚಿತವಾಗಿ ಎದ್ದ ಶ್ರೀರಾಮನು ಲಕ್ಷ್ಮಣನನ್ನು ಎಬ್ಬಿಸುವ ಸಲುವಾಗಿ ಅವನ ಬಳಿ ಬೆಳಗಾಯಿತು ಎನ್ನುವುದಕ್ಕೆ ಸೂಚಕವಾಗಿ ಹೇಳುವಾಗ, ಸೌಮಿತ್ರೇ ಶೃಣು ವನ್ಯಾನಾಂ ವಲ್ಗು ವ್ಯಾಹರತಾಂ ಸ್ವನಂ. ಲಕ್ಷ್ಮಣ, ಈ ವನದಲ್ಲಿ ವಾಸಿಸುವ ಹಕ್ಕಿಗಳು ಕೂಗುತ್ತಿರುವ ಶಬ್ದವನ್ನು ಕೇಳು, ಬೆಳಗಾಯಿತು ಏಳು ಎಂದು ಲಕ್ಷ್ಮಣನನ್ನು ಎಬ್ಬಿಸುತ್ತಾನೆ. ಶ್ರೀರಾಮಾಯಣದ ಅಯೋಧ್ಯಕಾಂಡದ 56ನೇ ಸರ್ಗದಲ್ಲಿ ನಾವು ಈ ಶ್ಲೋಕವನ್ನು ಕಾಣಬಹುದು. ಶ್ರೀರಾಮಾಯಣದ ಈ ಪ್ರಸಂಗದ ಕುರಿತು ಸಂವಾದ ನಡೆಯುತ್ತಿದ್ದಾಗ ಶ್ರೀರಾಮನಲ್ಲಿ ಅತ್ಯಂತ ಭಕ್ತಿಯನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು ಹೊಂದಿದಂತಹ ಆಯಿತ್ತಾನ್ ಎನ್ನುವ ಪರಮ ಭಾಗವತೋತ್ತಮರೊಬ್ಬರು விடியன் காலையில் மாளிகை வாசலில் சென்று எழுப்புவர்களும் இனிய பாடல்களை பாடுபவர்களும் வம்ச பரம்பரையின் பெருமைகளை சொல்லி எழுப்புவர்களும் திருப்பள்ளி உணர்த்த எழுந்திருக்க வேண்டியவரான சக்கரவர்த்தி திருமகன் இப்போது பறவைகளின் ஒலியை கேட்டு எழுந்திருக்கும்படி ஆகிவிட்டதே, ಇದು ಎನ್ನ ಅನ್ಯಾಯಂ? ದಿನನಿತ್ಯವೂ ಅತಿ ಮುಂಜಾನೆ ವೇಳೆಯಲ್ಲಿ ಅರಮನೆಯ ದ್ವಾರದಲ್ಲಿ ನಿಂತು ಹಾಡುಗಳನ್ನು ಹಾಡಿ ವಂಶ ಪರಂಪರೆಯ ಕೀರ್ತಿಯನ್ನು ಹಾಡಿ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ ಎಂದು ಹಾಡುವ ಸುಪ್ರಭಾತದ ಶಬ್ದವನ್ನು ಕೇಳಿ ತನ್ನ ನಿದ್ರೆಯನ್ನು ಕಳೆದು ಕಣ್ಣು ಬಿಡುತ್ತಿದ್ದ ಶ್ರೀರಾಮನು ಈಗ ಈ ಪಕ್ಷಿಗಳ ಕಲರವ ಶಬ್ದವನ್ನು ಕೇಳಿ ಎದ್ದೇಳುವಂತಹ ಪರಿಸ್ಥಿತಿ ಬಂದು ಒದಗಿತಲ್ಲ, ಇದು ಎಂತಹ ಅನ್ಯಾಯ ಎಂದು ಕೌಸಲ್ಯಷ್ಟೇ ಶ್ರೀರಾಮನಲ್ಲಿ ಮಾತೃ ಪ್ರೀತಿಯನ್ನು ಹೊಂದಿದ ಆಯ್ತಾನೆನ್ನುವ ಶ್ರೀವೈಷ್ಣವರು ಹೇಳಿದ ನುಡಿಮುತ್ತನ್ನು ವ್ಯಾಖ್ಯಾತ ಕೀಶೆಂಡ್ರೆಂಗುಂ ಆನೈ ಚಾತ್ತನ್ ಕಲಂದು ಪೇಶಿನ ಪೇಚ್ಚರವಂ ಕೇಟಿಲೆಯೋ ಎನ್ನುವ ಸಾಲಿಗೆ ಹೊಂದಿಸಿ ಉಲ್ಲೇಖಿಸಿರುವುದನ್ನು ನಾವು ಈರಾಯರ ಪಡಿಯಲ್ಲಿ ಕಾಣಬಹುದು. ಅದಾಗಿ ನಮ್ಮ ಪೂರ್ವಾಚಾರ್ಯರುಗಳಿಗೆ ಭಗವಂತನಲ್ಲಿ ಅದೆಷ್ಟು ಪ್ರೀತಿ, ವ್ಯಾಮೋಹ, ವಾತ್ಸಲ್ಯವಿತ್ತು ಎಂಬುದನ್ನು ನಾವು ಈ ವೃತ್ತಾಂತದಿಂದ ತಿಳಿದುಕೊಳ್ಳಬಹುದು ಅಲ್ಲವೇ? ಕಥೆಯನ್ನು ಮುಂದುವರಿಸುತ್ತಾ ಗೋಪಿಯರು ಹಾಗೆ ಹೇಳಿದ್ದನ್ನು ಕೇಳಿ ಒಳಗೆ ಮಲಗಿದ್ದ ಗೋಪಿಕೆ ಹಕ್ಕಿಯ ಶಬ್ದದಿಂದ ಏಳುವುದೇ ಇಲ್ಲ, ಅವು ಯಾವಾಗಲೂ ಎಲ್ಲೆಲ್ಲಿಯೂ ಕೂಗುತ್ತಿರುತ್ತವೆ. ಗೋದಾದೇವಿ, ಪೆಣ್ಣೆ ಹುಚ್ಚಿ, ಇದೇನು ದೊಡ್ಡಸ್ತಿಕೆ? ಪರಮಾತ್ಮನಲ್ಲಿ ಪ್ರೇಮ ತಾಳಿದ ಮೇಲೂ ಈ ರೀತಿ ಮಲಗಿರುವುದು ಸರಿಯೇ? ಗೋಪಿ, ನಾನು ಹುಚ್ಚಿಯಾದರೆ ನಿಮಗೇನೂ ಕೊರತೆ ಇಲ್ಲವಷ್ಟೇ. ಪ್ರಾತಃ ಕಾಲವಾದುದಕ್ಕೆ ಬೇರೆ ಗುರುತಿದ್ದಲ್ಲಿ ತಿಳಿಸಿ. ಒಳಗೆ ಮಲಗಿದ್ದ ಗೋಪಿಯು ಇವರ ಕೂಗನ್ನು ನಿರ್ಲಕ್ಷಿಸಿ ಮಲಗುತ್ತಾಳೆ. ಗೋದಾದೇವಿ, ಕಾಶುಂಪಿರಪ್ಪುಂ ಕಲಗಲಪ್ಪ ಕೈಬೇರ್ತು ಮಾಷ ನರುಂಗುಳಲ್ ಆಯ್ಚಿಯರ್ ಮತ್ತಿನಾಲ್ ಓಶೆಪಡುತ್ತ ತೈರರವಂ ಗೆಟ್ಟಿಲೆಯೋ. ಅನೇಕ ಗೋಪಸ್ತ್ರೀಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೊಸರು ಕಡಿಯುತ್ತಾ ಅವರ ಕಂಠಾಭರಣವಾದ ಕಾಸಿನ ತಾಳಿಯೂ ಬಳೆಗಳ ಶಬ್ದವು ಮತ್ತು ಶ್ರೀಕೃಷ್ಣನನ್ನು ಸ್ತುತಿ ಮಾಡುತ್ತಾ ಪ್ರಾತಸ್ಮರಾಮಿ ದರಿದೋಷ ವಿನೀತ ನಿದ್ರಂ ನಿದ್ರಾವಸಾನ ರಮಣೀಯ ಮುಖಾರವಿಂದಂ ಹೃದಯಾನವದ್ಯ ವಪುಷಂ ನಯನಾಭಿರಾಮಂ ಉನ್ನಿದ್ರ ಪದ್ಮನಯನಂ ನವನೀತ ಚೋರಂ ಎಂದು ತಾಳಬದ್ಧವಾಗಿ ಹಾಡುತ್ತಿರುವ ಸಂಕೀರ್ತನೆಯೂ ನಿನಗೆ ಕೇಳುತ್ತಿಲ್ಲವೇ?
ಕೃಷ್ಣಪ್ರೇಮಿಯಾದ ನಿನಗೆ ಸಂಕೀರ್ತನದ ಸವಿಯಾದ ಶಬ್ದವೂ ಕಿವಿಯ ಮೇಲೆ ಬೀಳಲಿಲ್ಲವೇ? ಇಂತಹ ಮಂಗಳವಾದ ನಾದವು ಕೇಳಿಬರುತ್ತಿದ್ದರೂ ನೀನು ಮಲಗಿದ್ದೀಯಾ? ಏಳು ಸಖಿ. ಮತ್ತಿನಾಲ್ ಓಶೆಪಡುತ್ತ ತೈದರವಂಗೆಟ್ಟೆಲೆಯೋ. ಮೊಸರನ್ನು ಕಡಿಯುವ ಶಬ್ದಗಳು ದಿಕ್ಕುಗಳಲ್ಲೆಲ್ಲ ಪ್ರತಿಧ್ವನಿಸುತ್ತಿದೆ. ನಮ್ಮ ಪ್ರಾಪ್ಯ ವಸ್ತುವಾದ ಶ್ರೀಕೃಷ್ಣ ನಮ್ಮ ಮುಂದೆ ಹಾಜರಾಗಿ ನವನೀತಕ್ಕಾಗಿ ನಾಟ್ಯವಾಡುತ್ತಾ ಸಮಯ ನೋಡಿ ದೀಪವನ್ನು ಬಾಯಿಂದ ಊದಿ ಆರಿಸಿ ನವನೀತವನ್ನು ಕದ್ದು ಹೋಗುವಾಗ ನೀನು ಏಳದಿರುವುದು ಹೇಗೆ? ಇದು ಸರಿಯೇ? ನವನೀತಕ್ಕಾಗಿ ನಾಟ್ಯವೆಂದರೆ ಅದು ಅತಿ ಮೃದುವೂ ಮೃಸಣವೂ ಆದದ್ದು. ಇದು ಧೃತವಾದ ಕರಗಿದ ಮುಮುಕ್ಷು ಚಿತ್ತಕ್ಕೆ ನಿದರ್ಶನ. ಅಂದರೆ ಮುಮುಕ್ಷುಗಳಾದ ಗೋಪಿಯರ ನವನೀತ ದಶಾಪನ್ನವಾದ ಹೃದಯವನ್ನು ಆ ಕ್ಷಣವೇ ಸ್ವೀಕರಿಸಿ ತನ್ನದನ್ನಾಗಿ ಮಾಡಿಕೊಳ್ಳುತ್ತಾನೆ ಶ್ರೀಕೃಷ್ಣ. ಮನಸ್ಸು ಅವನಲ್ಲಿ ಲೀನವಾಗುವುದೇ ಈ ಮೋಕ್ಷವೆಂಬುದು. ನಮ್ಮ ಮನಸ್ಸು ಈಶ್ವರನಿಗೆ ಸಂಪೂರ್ಣವಾಗುವುದರಲ್ಲಿ ಪ್ರಥಮ ಪ್ರವೃತ್ತಿ ಸರ್ವೇಶ್ವರನಾದ ಅವನದೇ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದ ನಾರಾಯಣನು ದಿವ್ಯಮಂಗಳ ವಿಗ್ರಹ ವಿಶಿಷ್ಟನು. ಇವನೇ ಪರದೈವ, ಇವನೇ ನಮ್ಮ ಶ್ರೀಕೃಷ್ಣ ಎನ್ನುತ್ತಾಳೆ ಗೋದಾದೇವಿ. ಶಾಸ್ತ್ರವೆಂಬ ಹಾಲಿಗೆ ಪ್ರೇಮವೆಂಬ ಹಿಪ್ಪು ಹಾಕಿ ಮೊಸರಾದಾಗ ಅದನ್ನು ಪ್ರಜ್ಞೆ ಎಂಬ ಕಡೆಗೋಲಿನಿಂದ ಕಡೆದು ಪ್ರಣವದಿಂದ ಮಥನ ಮಾಡಿದರೆ ಜ್ಞಾನ ಎಂಬ ಬೆಣ್ಣೆ ಹೊರಬರುತ್ತದೆ. ಇದರಂತೆಯೇ ಈಶ್ವರನು ಸುಖ ದುಃಖಗಳ ಪ್ರವಾಹದಲ್ಲಿ ಬಿದ್ದಿರುವ ಚೇತನರನ್ನು ಯಾದೃಚ್ಛಿಕ ಪ್ರಾಸಂಗಿಕಾದಿ ಮೂಲವಾದ ವ್ಯಾಜದಿಂದ ಮೇಲಕ್ಕೆತ್ತಿ ಇದರಿಂದಲೇ ಸ್ವಪ್ರಯೋಜನ ಸಿದ್ಧಿಸುವುದರಿಂದ ಸಂತೋಷಿಸುತ್ತಾನೆ. ನಮ್ಮ ಭಕ್ತಿಭಾವವು ಅವನಿಂದ ಅಂಗೀಕರಿಸಲ್ಪಡುತ್ತದೆ. ಶ್ರೀಮನ್ನಾರಾಯಣನ ಗುಣಗಣ ಶ್ರವಣವೇ ಕಿವಿಗೆ ಪರಮಾನಂದಕರ. ಇಂತಹ ಪರಮಾನಂದಾನುಭವವನ್ನು ಎಲ್ಲರೊಡನೆ ಕೂಡಿ ಅನುಭವಿಸುವುದೇ ಜೀವನ ಸಾರ್ಥಕ್ಯ ಅಲ್ಲವೇ? ಹಾಗಿದ್ದ ಮೇಲೆ ಇಂತಹ ಸಾರ್ಥಕ್ಯ ಅನುಭವವಾದ ಕೃಷ್ಣನನ್ನು ಪಡೆಯುವ ಸಲುವಾಗಿ ನೀ ಬರದೇ ಮಲಗಿರುವುದು ಸರಿಯೇ ಎಂದು ಹೇಳಿ ಬಾಗಿಲ ಸಂಧಿಯಲ್ಲಿ ಇಣುಕಿ ನೋಡುತ್ತಾಳೆ. ಒಳಗೆ ಮಲಗಿದ್ದ ಗೋಪಿಯು ಇವರ ಮಾತಿಗೆ ಉತ್ತರವನ್ನು ಕೊಡದೆ ಹಾಗೇ ಸುಮ್ಮನಾಗುತ್ತಾಳೆ. ನಾಯಕ ಪೆಣ್ಬಿಳ್ಳಾಯ್ ನಾರಾಯಣನ್ ಮೂರ್ತಿ ಕೇಶವನೈ ಪಾಡவும் ನೀ ಕೇಟ್ಟೇ ಗಿಡತ್ತೀಯೋ. ನಾರಾಯಣನ ಅವತಾರವಾಗಿ ನಮ್ಮೆಲ್ಲರ ಸ್ವಾಮಿಯಾದ ಶ್ರೀಕೃಷ್ಣನು ಕೇಶಿ ಎಂಬ ಅಸುರನನ್ನು ಕೊಂದ ಕೇಶವನಾದನು. ಈ ಮಾರ್ಗಶಿರ ಮಾಸಾದಿ ದೇವತೆಯಾಗಿ ಸರ್ವಕಾರಣಕರ್ತನಾದ ಕೇಶವನಾಮಕನನ್ನು ನಾವು ಸ್ತುತಿ ಮಾಡಿಕೊಂಡು ಬಂದಿರುವಾಗಲೂ ನೀನು ಎದ್ದು ಬರದೆ ಮಲಗಿದ್ದೀಯೇ? ನೀನು ನಮ್ಮೆಲ್ಲರ ನಾಯಕ ಪೆಣ್ಬಿಳ್ಳಾಯ್, ನಾಯಕಿಯಲ್ಲವೇ? ಅಂತಹ ನಾಯಕಿಯಾದ ನೀನೇ ಹೀಗೆ ಮಲಗಿದ್ದರೆ ಏನು ಚೆನ್ನ. ಹಾಗಾಗಿ ಈ ಕೂಡಲೇ ಎದ್ದು ಬಂದು ಮುಂದೆ ನಿಂತು ನಮ್ಮೆಲ್ಲರ ನಾಯಕತ್ವ ವಹಿಸಿ ಕೇಶವನನ್ನು ಸ್ತುತಿಸಿ ಭಗವತ್ ಕೈಂಕರ್ಯವನ್ನು ನಡೆಸು ಎಂದು ಹೇಳಿದೊಡನೆ ಇದನ್ನು ಕೇಳಿ ಮಲಗಿದ್ದ ಸಖಿಯು ಜಗ್ಗನೆದ್ದು ಹೊರಗೆ ಬರಲು ಸಿದ್ಧಳಾಗುತ್ತಾಳೆ. ಅವಳ ತೇಜೋಪುಂಗವಾದ ಮುಖಮುದ್ರೆಯನ್ನು ನೋಡಿ ಅವಳನ್ನು ಗೋದಾದೇವಿ ತೇಷಮುಡೆಯಾ ಎತ್ತಿರ ತೇಜಸ್ವಿನಿಯೇ ಬಾಗಿಲು ತೆಗೆ ಹೊರಗೆ ಬಾ ಎಂದು ಕರೆಯುತ್ತಾಳೆ. ಆ ಸಖಿಯು ಕೃಷ್ಣಾನುಭವಕ್ಕಾಗಿ ಹಾತೊರೆಯುತ್ತಾ ತೇಜೋಮಯ ಮುಖಕಾಂತಿಯೊಡನೆ ಎದ್ದು ಬಂದು ಇವರೊಡಗೂಡುತ್ತಾಳೆ. ಹಕ್ಕಿಗಳು ಕೀಶು ಕೀಶು ಎಂದು ಶಬ್ದಿಸುವಂತೆ ಜೀವಾತ್ಮನ ಕಿವಿಯಲ್ಲಿ ತಿರುಮಂತ್ರ ದ್ವಯ ಹಾಗೂ ಚರ್ಮಶ್ಲೋಕಗಳನ್ನು ಉಪದೇಶಿಸಿ ಹೃದಯದಲ್ಲಿ ನಾರಾಯಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಕೇಶವನ ಗುಣಗಾನ ಮಾಡಿದ ನಂತರವೂ ನೀ ಕೆಟ್ಟೇ ಕೆಡುತ್ತೀಯೋ, ನೀನಿನ್ನೂ ಮಲಗಿಯೇ ಇರುವೆಯಲ್ಲ ಎಂದು ಈ ಆತ್ಮನು ಎಚ್ಚೆತ್ತುಕೊಳ್ಳುವಂತೆ ಮಾಡುವವರೇ ಆಚಾರ್ಯರು. ಕೀಶು ಕೀಶೆಂಡ್ರೆಂಗುಂ ಆನೈಚ್ಚಾತ್ತನ್ ಕಲಂದ ಪೇಶಿನ ಪೇಚ್ಚರವಂ ಎನ್ನುವಂತೆ ಹೇಗೆ ಹಕ್ಕಿಗಳು ಒಂದೆಡೆ ಸೇರಿ ಒಟ್ಟಾಗಿ ಮಾತಾಡಿಕೊಳ್ಳುತ್ತವೆಯೋ ಹಾಗೆ ಪರಮ ಭಾಗವತೋತ್ತಮರಾದ ನಮ್ಮ ಪೂರ್ವಾಚಾರ್ಯರುಗಳು ಒಟ್ಟಾಗಿ ಸೇರಿ ನಮಗಾಗಿ ಶ್ರೀ ನುಡಿಮುತ್ತುಗಳನ್ನು ಅನುಗ್ರಹಿಸಿದ್ದಾರೆ. ಅವರ ಈ ನುಡಿಮುತ್ತುಗಳ ಅರ್ಥಭಾವಾರ್ಥವನ್ನು ಗ್ರಹಿಸಿ ನಾವು ಈ ಆತ್ಮವನ್ನು ಸಾರ್ಥಕತೆಯೆಡೆಗೆ ಕೊಂಡೊಯ್ಯೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ಶ್ರೀರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೆ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತಿ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமஹ.